ಮಾಜಿ ಸಚಿವರು, ಮಾಜಿ ಶಾಸಕರು ಬಹಳ ಬೇಕಾದವರು. ಈ ಹೋರಾಟ ಸಾಮೂಹಿಕ ನೆಲೆಯಲ್ಲಿ ನಾವೆಲ್ಲ ಸಂಘಟಿತವಾಗಿ ಮಾಡಬೇಕಾಗಿರೋದು. ಜಿಲ್ಲೆಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಆದ್ಮೇಲೆ ಅವ್ರಿಗೆ ಹೇಳಿದ್ದಾರೆ, ಅವರಿಗೆ ನೀವು ನಿಮ್ಮ ಚಳವಳಿಯನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ವಿನಂತಿನೂ ಮಾಡಿದ್ದೀವಿ. ಫೋನ್ನಲ್ಲಿ ಮಾತಾಡಿ ವಾಪಸ್ ವಿನಂತಿ ಮಾಡಿದ್ದೇವೆ. ಅದರ ಒಂದು ಸ್ವಭಾವ ಮುಂಚಿಂದಲೂ ಸೊಗಡು ಶಿವಣ್ಣ ಯಾರ ಮಾತು ಕೇಳುವಂಥ ಸ್ವಭಾವ ಇಲ್ಲ ಮತ್ತು ಅವ್ರು ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ನಾವು ಜಿಲ್ಲೆಯ ರೈತರಿಗೆ ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ. ಹಾಗಿದ್ದಾಗ ಅವರು ಜೀವನ ಪಣಕ್ಕಿಟ್ಟು ತಾನು ಅಪಾಯದಲ್ಲಿ ಸಿಗಾಕೊಳ್ಳೋ ಕೆಲಸ ಮಾಡಬಾರ್ದು. ಹಾಗಾಗಿ ಅವರು ಚಳವಳಿನ ವಾಪಸ್ ತಗೊಳ್ಬೇಕು ಅಂತ ವಿನಂತಿ. ಸರ್, ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಅವ್ರ ಮೇಲೆ ಏನೋ ಟಾರ್ಗೆಟ್ ನಡೀತಾ ಇದೆಯಾ ಅಂತ? ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಅವರೊಬ್ಬರನ್ನು ಮಾಡಿದ್ದಾರೆ. ಬಿಜೆಪಿ ಸೇರಿದಂತೆ 4 ಜನರನ್ನ ಬಂಧಿಸಿದ್ದಾರೆ. ನಾವು ಇದನ್ನು ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ. ಮತ್ತು ಇಂಥ ಸಾರ್ವಜನಿಕ ಹೋರಾಟ ಮಾಡಿ ಜೈಲಿಗೆ ಬಂದ್ರೆ ಅದೊಂದು ನಾಯಕತ್ವ ಬೆಳೆಸ್ಕೊಳ್ಳೋಕ್ಕಿರುವಂತ ಒಂದು ಮಾಧ್ಯಮ. ಮೋಸ ಮಾಡಿ, ಕದ್ದು, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ಜೈಲಿಗೆ ಬಂದ್ರೆ ತಲೆ ತಗ್ಗಿಸಬೇಕು. ಜನರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಬರೋದು ಅಂತ ಹೇಳಿದ್ರೆ ಅದೊಂದು ರೀತಿಯ ನಾಯಕತ್ವ ಬೆಳವಣಿಗೆಗೆ ಸಹಾಯಕನೇ.